ಈ ಜಗತ್ತಲ್ಲಿ ಪ್ರಯತ್ನ ಪಡದೆ ಭಿಕ್ಷೆ ಕೂಡ ಸಿಗಲ್ಲ. ಅದಕ್ಕೂ ಕೂಡ ಬಿಸಿಲಲ್ಲಿ ಓಡಾಡ್ಬೇಕು, 4 ಜನರ ಹತ್ರ ಬೈಸ್ಕೊಳ್ಬೇಕು. ಇನ್ನು ನೀನು ಯೋಚಿಸ್ತೀಯಾ ಲೈಫ್ ಸಿಂಪಲ್ ಆರಾಮಂತ? ಇಲ್ಲ, ಖಂಡಿತ ಇಲ್ಲ. ರಾತ್ರಿಗಳನ್ನ ಕಳಿಬೇಕು. ಈ ಜಗತ್ತು ನಿನ್ನನ್ನ ನೋಡಿ ನಗುತ್ತೆ, ಆದ್ರೆ ನೀನು ನಿನ್ನ ಕನಸಿಗೋಸ್ಕರ ಎಫರ್ಟ್ ಹಾಕ್ಬೇಕು. ಯಾಕಂದ್ರೆ ಇದೊಂದೇ ನಿನ್ಗಿರೋ ದಾರಿ. ನೀನ್ ಇಷ್ಟಪಟ್ಟಿದ್ದೆಲ್ಲ ಪಡ್ಕೊಳ್ಳೋಕೆ. ಲೈಫ್ ನಲ್ಲಿ ದೊಡ್ಡದಾಗಿ ಏನಾದ್ರೂ ಮಾಡ್ಬೇಕಂದ್ರೆ ಭಯ ಬಿಡು, ಸೋಂಬೇರಿತನ ಬಿಡು, ಕಾರಣಗಳನ್ನ ಕೊಡೋದನ್ನ ಬಿಡು. ಇತಿಹಾಸದ ಪುಟವಾಗ್ತೀಯೋ ಅಥವಾ ಕಂಡು ಕಾಣದಾಗೆ ಮರೆಯಾಗ್ತೀಯೋ ನಿನ್ಗೆ ಬಿಟ್ಟಿದ್ದು. ಈಗ ಟೈಮ್ ಬಂದಿದೆ ಜೀವನದಲ್ಲಿ ಎದ್ದೇಳೋಕೆ. ಈಗ ಟೈಮ್ ಬಂದಿದೆ ಜೀವನದಲ್ಲಿ ಸಾಧಿಸಿ ತೋರ್ಸೋಕೆ. ನಿನ್ ಲೈಫಲ್ಲಿ ನಿನ್ನನ್ನ ಮೇಲಕ್ಕೆ ಯಾರು ಎದ್ದೇಳಿಸೋಕೆ ಬರಲ್ಲ. ಯಾರು ನಿನ್ನನ್ನ ಜೀವನದಲ್ಲಿ ಮುಂದಕ್ಕೆ ಕರ್ಕೊಂಡೋಗಲ್ಲ. ಯಾರು ಕೂಡ ಕೈ ಹಿಡ್ಕೊಂಡು ಸಕ್ಸಸ್ ನ ಡೋರ್ವರೆಗೂ ಬರಲ್ಲ. ಈ ಜಗತ್ತಿಗೆ ನೀನ್ ಒಬ್ಬಂಟಿಯಾಗಿ ಬಂದಿದ್ದು. ಇವತ್ತು ನಿನ್ ಜೀವನದಲ್ಲಿ ಕಣ್ಣೀರಿರಬಹುದು. ಈ ಜಗತ್ತು ಕೇವಲ ಗೆದ್ದೋರನ್ನ ಮಾತ್ರ ನೆನ್ಪಿಟ್ಕೊಳ್ಳೋಕೆ ಹಾಗೆ ಮಾಡುತ್ತೆ, ಸೋತೋರ್ನಲ್ಲ. ಯಾರಾದ್ರೂ ನಿನ್ನನ್ನ ಅರ್ಥ ಮಾಡ್ಕೊಳ್ತಾರೆ, ನಿನ್ನ ಎಫರ್ಟ್ ನ ಗುರುತಿಸ್ತಾರೆ ಅನ್ನೋದೆಲ್ಲ ಮರ್ತು ಬಿಡು. ಈ ಜಗತ್ತಲ್ಲಿ ಯಾರು ನಿನ್ಗೋಸ್ಕರ ಕಾಯ್ತಿಲ್ಲ. ನಿನ್ನ ಕನಸನ್ನ ಪೂರ್ತಿ ಮಾಡ್ಕೊಳ್ಳೋಕೆ ನೀನೇ ಎದ್ದೇಳ್ಬೇಕು. ಈ ಜಗತ್ತಲ್ಲಿ ಪ್ರಯತ್ನ ಪಡದೆ ಏನಾದ್ರೂ ನಿನಗ್ ಸಿಗುತ್ತೆ ಅಂತ ನೀನ್ ಅಂದ್ಕೊಂಡಿದ್ರೆ ದೊಡ್ಡ ತಪ್ಪು ಮಾಡ್ತಿದ್ಯಾ. ಈ ದಿನ ಕೆಲವರು ನಿನ್ನನ್ನ ಅಂಡರ್ ಎಸ್ಟಿಮೇಟ್ ಮಾಡಿರಬಹುದು, ನಿನ್ನ ಎಫರ್ಟ್ ಬಗ್ಗೆ ಕೊಂಕು ಮಾತಾಡಬಹುದು. ಆದ್ರೆ ಮುಂದೊಂದು ದಿನ ಅವರೇ ನಿನ್ನ ಹೆಸರು ತಗೊಳ್ಬೇಕಂದ್ರೆ ನಿನ್ನ ವ್ಯಾಲ್ಯೂ, ನಿನ್ನ ಕೆಪಾಸಿಟಿ ಏನಂತ ತೋರಿಸ್ಬೇಕು. ನಿನ್ನ ವ್ಯಾಲ್ಯೂ ಕೇವಲ ನೀನ್ ಸುಮ್ನೆ ಕೂತಿದ್ರೆ ಬರಲ್ಲ. ಹಗ್ಲು ರಾತ್ರಿ ಅಂದೆ ಎಫರ್ಟ್ ಹಾಕ್ಬೇಕು. ನಿನ್ನೊಳಗೆ ಆ ಕಿಡಿ ಹತ್ತಿ ಉರಿಬೇಕು. ಪ್ರತಿ ನೋವನ್ನ ಸಹಿಸ್ಕೊಳ್ಬೇಕು. ಪ್ರತಿದಿನ ನಿನ್ನ ಹತ್ರ 2 ಆಪ್ಷನ್ ಇರುತ್ತೆ. ನಿನ್ನ ಸೋಂಬೇರಿತನದ ಜೊತೆನೆ ಬದುಕು ಅಥವಾ ಅದನ್ನ ಬದಲಾಯಿಸ್ಕೋ. ಜಗತ್ತು ನೀನ್ ಬೀಳೋದನ್ನ ನೋಡೋಕೆ ಬಯಸುತ್ತೆ. ಅದು ನಿನ್ನ ಕ್ಲೋಸ್ ರಿಲೇಟಿವ್ಸ್, ನೀನ್ ಸುತ್ತ ಇರೋ ಪ್ರಪಂಚ. ನೀನೇನಾದ್ರೂ ನನಗೂ ಟೈಮ್ ಬರುತ್ತೆ ಅಂತ ಅನ್ಕೊಂಡಿದ್ರೆ ಕೇಳಿಸ್ಕೋ. ನೀನ್ ಟೈಮ್ ಯಾವಾಗ ಬರುತ್ತಂದ್ರೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ಬಿಟ್ಕೊಡೋ ಮಾತೇ ಇಲ್ಲ ಅನ್ನೋ ರೀತಿ ನೀನ್ ಪ್ರಯತ್ನ ಪಟ್ಟಾಗ ಬರುತ್ತೆ. ನಿನಗೂ ಆ ಟೈಮ್. ಸಕ್ಸಸ್ ನಿನ್ನ ಕೈ ಹಿಡಿಯೋವರೆಗೂ ಸುಮ್ನಾಗ್ಬೇಡ. ಆ ನಿನ್ನ ಜಾಗವನ್ನ ಪಡ್ಕೊಳ್ಳೋಕೆ ಬೇರೆಯವರು ಎಫರ್ಟ್ ಹಾಕ್ತಾನೆ ಇರ್ತಾರೆ. ಜೀವನದಲ್ಲಿ ನಿನ್ ಜೊತೆ ಇದ್ದೋರು ನಿನ್ಗಿಂತ ಮುಂದೆ ಹೋಗ್ತಾನೆ ಇರ್ತಾರೆ. ಆಗ ನೀನ್ ಅಳು, ನನ್ನ ಹಣೆ ಬರಹ ಸರಿ ಇಲ್ಲ ಅಂತ ಕಾರಣಗಳನ್ನ ಹುಡ್ಕೋ. ಅಸ್ಲಿಗೆ ಸತ್ಯ ಏನಂದ್ರೆ ಅವರು ಪ್ರಯತ್ನ ಪಟ್ರು. ಅವರು ಪ್ರಯತ್ನ ಪಡೋ ಟೈಮಲ್ಲಿ ನೀನ್ ಫೋನು ಟಿವಿ ಅಂತ ಆರಾಮಾಗಿ ನಿದ್ದೆ ಮಾಡ್ತಿದ್ದೆ. ನೀನ್ ಅಂದ್ಕೊಂಡಿರ್ತೀಯ ಮತ್ತೆ ಈ ಟೈಮ್ ಬರುತ್ತೆ, ಮತ್ತೆ ಅವಕಾಶ ಸಿಗುತ್ತೆ ಅಂತ. ಖಂಡಿತ ಇಲ್ಲ. ಈ ಜಗತ್ತಲ್ಲಿ ಈ ದಿನ, ಈ ಕ್ಷಣ, ನಿನ್ನ ಹತ್ರ ಇರೋ ಈ ಅವಕಾಶ, ಈ ಆಪರ್ಚುನಿಟಿನೇ ವರ್ಲ್ಡ್ಸ್ ಬೆಸ್ಟ್ ಆಪರ್ಚುನಿಟಿ. ಈಗ ಇದನ್ನ ನೀನ್ ಕಳ್ಕೊಂಡ್ರೆ ಮತ್ತೆ ಗ್ಯಾರಂಟಿ ಇಲ್ಲ ಇಂಥ ಅವಕಾಶ ಮತ್ತೆ ಸಿಗುತ್ತೆ ಅಂತ. ಇವತ್ ನೀನ್ ಯಾಮಾರಿದ್ರೆ ಮುಂದೆ ಈ ಜಗತ್ತು ನಿನ್ಗೆ ಸೋಂಬೇರಿ, ನಿನ್ ಕೈಯಲ್ಲಿ ಏನೂ ಆಗಲ್ಲ ಅನ್ನೋ ಹಣೆಪಟ್ಟಿ ಕಟ್ಟೋಕೆ ಯಾವುದೇ ರೀತಿ ಹಿಂಜರಿಯೋದಿಲ್ಲ. ಈ ಜಗತ್ತು ಗೆದ್ದೋರ ಪರವಾಗಿ ನಿಲ್ಲುತ್ತೆ. ಯಾವುದು ಫ್ರೀಯಾಗಿ ಸಿಗಲ್ಲ. ನಿನ್ಗೇನ್ ಬೇಕೋ ಅದನ್ನ ನೀನ್ ಪಡ್ಕೊಳ್ಬೇಕು. ಅಸಾಧ್ಯ ಅಂದ್ರೆ ಯಾವುದು ಆಗಲ್ಲ. ನನ್ನ ಕೈಯಲ್ಲಿ ಯಾಕೆ ಆಗ್ಬಾರ್ದು ಅಂತ ಮುಂದೆ ನುಗ್ಗು. ಪ್ರತಿಯೊಬ್ರು ನಿನ್ನನ್ನೇ ನೋಡ್ತಾರೆ. ಇಲ್ಲಿ ಎಫರ್ಟ್ ಇಂಪಾರ್ಟೆಂಟ್. ಈ 18ರ ವಯಸ್ಸಲ್ಲಿ ನಾನ್ ಬಡವ ಅಂತೀಯ, ಇದರಲ್ಲಿ ನಿನ್ನ ಯಾವುದೇ ತಪ್ಪಿಲ್ಲ. ಇದೇ ಮಾತನ್ನ ನೀನ್ 28ರ ವಯಸ್ಸಲ್ಲಿ ನಾನ್ ಬಡವ ಅಂದ್ರೆ ಮೇ ಬಿ ನಿಂದೇ ತಪ್ಪಾಗಿರುತ್ತೆ. ನಿನ್ನ ಎಫರ್ಟ್ಸ್ ನ ಡಬಲ್ ಮಾಡು. ರಾಜನಾಗ್ಬೇಕು ಅನ್ನೋ ಆಸೆ ಇದ್ರೆ ಗುಲಾಮನ ತರ ಕೆಲಸ ಮಾಡೋದನ್ನ ಕಲಿ. ಮಾಡು ತೋರ್ಸು. ಪ್ರತಿಯೊಬ್ರು ಹೇಳ್ಬೇಕು ನಾನು ನಿಂತರ ಆಗ್ಬೇಕಂತ. ಯಾರು ಕೂಡ ಅಂದಾಜ್ ಮಾಡಿರ್ಬಾರ್ದು ನೀನ್ ಏನಾಗ್ತೀಯ ಅಂತ. ನಿನ್ ಕೈಯಲ್ಲಿ ಆಗಲ್ಲ ಅಂದೋರ ಪ್ರತಿಯೊಬ್ಬರ ಮನೆಗೋಗಿ ನೀನ್ ಸ್ವೀಟ್ಸ್ ಕೊಡ್ಬೇಕು. ಈ ಜೀವನದಲ್ಲಿ ನೆಮ್ಮದಿ ಬೇಕು ಅಂತೀಯಾ? ಆಗಿದ್ರೆ ನಿನ್ನ ಫೋಕಸ್ನ ನಿನ್ನ ಕೆಲಸದ ಕಡೆ ಕೊಡು. ನೀನು ಬೇರೆಯವರ ಮಾತಿನ ಮೇಲೆ ಗಮನ ಇದ್ರೆ ಕಂಡ ಕನಸು ಕನಸಾಗೇ ಇರುತ್ತೆ. ನಿನ್ನನ್ನ ಬೆಟರ್ ಮಾಡ್ಕೊಳ್ಳೋಕೆ ನಿನ್ನ ಪೂರ್ತಿ ಸಮಯ ಕೊಡು. ಸೋಂಬೇರಿ ಆಗ್ಬೇಡ. ಈ ಸೋಂಬೇರಿತನ ಎಷ್ಟೋ ಜನರ ಜೀವನವನ್ನೇ ಹಾಳು ಮಾಡ್ಬಿಟ್ಟಿದೆ. ಪಾಯಿಂಟ್ ನಂಬರ್ 1, ನೀನೆಷ್ಟು ಪವರ್ಫುಲ್ ಆಗ್ಬೇಕು ಸ್ಟಡಿನಲ್ಲಿ ಅಂದ್ರೆ ನಿನ್ನ ಫ್ರೆಂಡ್ಸ್, ನಿನ್ನ ಟೀಚರ್ಸ್, ನಿನ್ನ ಸ್ಕೂಲ್, ನಿನ್ನ ಕಾಲೇಜ್ ನಿನ್ನನ್ನ ಇಗ್ನೋರ್ ಮಾಡೋಕಾಗ್ಬಾರ್ದು. ನಿನ್ಗೆ ನೀನೇ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಈ ಜಗತ್ತು ನಿನ್ಗೆ ಕೊಡೋದು 0 ರೆಸ್ಪೆಕ್ಟ್. ಇಲ್ಲಿ ನಿಜ ಏನಂದ್ರೆ ನಿನ್ನನ್ನ ನೀನೇ ಬದಲಾಯಿಸ್ಕೊಳ್ಬೇಕು. ನೀನೇ ಗ್ರೋ ಆಗ್ಬೇಕು. ನಿನ್ನ ಕಂಫರ್ಟ್ ಝೋನ್ ನ
ಬ್ರೇಕ್ ಮಾಡಬೇಕು. ಇಲ್ಲ ಅಂದ್ರೆ ಇಲ್ಲಿವರೆಗೂ ನಿನ್ನನ್ನ ನಿನ್ನ ಫ್ರೆಂಡ್ಸ್, ನಿನ್ನ ಟೀಚರ್ಸ್ ಹೇಗೆ ಇಗ್ನೋರ್ ಮಾಡಿದಾರೋ ಹಾಗೆ ಮುಂದೇನೂ ಇಗ್ನೋರ್ ಮಾಡ್ತಾರೆ. ಪ್ರತಿದಿನ ಬೆಳಗ್ಗೆ ನಿನ್ಗೊಂದ್ ಚಾನ್ಸ್ ಇರುತ್ತೆ. ಅದೇ ಸೇಮ್ ಓಲ್ಡ್ ಸ್ಟೂಡೆಂಟ್ ಆಗಿರ್ತೀಯೋ ಅಥವಾ ಬುಕ್ಸ್ ತೆಗೆದು ಓದಿ ಇನ್ನೊಂದು ಲೆವೆಲ್ಗೆ ಹೋಗ್ತೀಯೋ ನೋಡು. ನಿನ್ನ ಓದು ಹೇಗಿರ್ಬೇಕಂದ್ರೆ ನಿನ್ನ ಜೂನಿಯರ್ಸ್, ನಿನ್ನ ಕ್ಲಾಸ್ಮೇಟ್ಸ್ ನಿನ್ನಿಂದ ಇನ್ಸ್ಪೈರ್ ಆಗೋ ರೀತಿ ಇರಬೇಕು. ಪೀಪಲ್ ವಿಲ್ ರೆಸ್ಪೆಕ್ಟ್ ಪವರ್ಫುಲ್ ವರ್ಷನ್ ಆಫ್ ಯು. ಪಾಯಿಂಟ್ ನಂಬರ್ 2, ನಿನ್ನೊಳಗಿರೋ ಆ ಭಯನ ಬ್ರೇಕ್ ಮಾಡು. ನನ್ನ ಕೈಯಲ್ಲಿ ಓದೋಕ್ಕಾಗಲ್ಲ ಅನ್ನೋ ಆ ನಿನ್ನ ಆಲೋಚನೆನ ಹೊಡೆದಾಕು. ಎಲ್ಲಿವರೆಗೂ ನೀನ್ ಸೀರಿಯಸ್ ಆಗಿ ಓದಲ್ವೋ ಅಲ್ಲಿವರೆಗೂ ಯಾರು ನಿನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ನಿನ್ನ ಬಿಗ್ಗೆಸ್ಟ್ ಸಪೋರ್ಟರ್ ನೀನೇ. ನಿನ್ನ ಕಾಂಪಿಟೇಷನ್ ಬೇರೆಯವ್ರ ಜೊತೆನಲ್ಲ, ನಿನ್ ಜೊತೆನೆ. ನಿನ್ಗೆ ಭಯ ಆಗ್ತಿರಬಹುದು, ಮೇ ಬಿ ಈ ಓದೋ ಪ್ರೊಸೆಸ್ ಅಲ್ಲಿ ನಾನ್ ಫೇಲ್ ಆದ್ರೆ ಅನ್ನೋ ಆಲೋಚನೆ ಬಿಡು. ನಿನ್ನ ಫ್ಯೂಚರ್ ಯಾವ ಕೈಯಲ್ಲಿ ಫೋನ್ ಹಿಡ್ಕೊಂಡು ಬೇರೆಯವರ ಸ್ಟೋರಿ ನೋಡ್ತಿದೀಯೋ ಆ ಕೈಯಲ್ಲಿದೆ ನಿನ್ನ ಫ್ಯೂಚರ್. ನಿನ್ನ ವ್ಯಾಲ್ಯೂ ಯಾವ ಮಟ್ಟಿಗಿರ್ಬೇಕಂದ್ರೆ ನಿನ್ನ ಸುತ್ತ ಇರೋರು ನಿನ್ನನ್ನ ಮಿಸ್ ಮಾಡ್ಕೊಳ್ಬೇಕು, ನಿನ್ಗೋಸ್ಕರ ವೆಯ್ಟ್ ಮಾಡ್ಬೇಕು, ನಿನ್ ರೀತಿ ಆಗ್ಬೇಕು ಅಂತ ಆಸೆ ಪಡ್ಬೇಕು. ನಿನ್ಗೆ ಸಕ್ಸಸ್ ಯಾವಾಗ ಸಿಗುತ್ತಂದ್ರೆ ಯಾವಾಗ ನೀನ್ ಸಾಕು ಇಲ್ಲಿಂದ ಆಚೆ ಗೇಮ್ ಚೇಂಜ್ ಮಾಡ್ತೀನಿ ಅನ್ನೋರ್ಗ್ ಮಾತ್ರ. ಇನ್ ಮುಂದೆ ನಿನ್ನ ಓದು, ನಿನ್ನ ಎಫರ್ಟ್ ಹೇಗಿರ್ಬೇಕಂದ್ರೆ ನಿನ್ ಸುತ್ತ ಇರೋರು ನಿನ್ನನ್ನ ನೋಟಿಸ್ ಮಾಡ್ಬೇಕು. ನೀನೊಂದು ಬೆಂಕಿ ಈಗೀಗ ಒತ್ತಿ ಉರಿಯೋಕೆ ಸ್ಟಾರ್ಟ್ ಆಗಿದೆ. ಪಾಯಿಂಟ್ ನಂಬರ್ 3, 2 ರೀತಿ ಸ್ಟೂಡೆಂಟ್ಸ್ ಇರ್ತಾರೆ. ಒಂದು ಗುಂಪಲ್ ಗೋವಿಂದ ಅನ್ನೋರು, ಇನ್ನೊಂದು ಆ ಇಡೀ ಗುಂಪೆ ಆ ಒಬ್ಬನಿಂದ ಹೈಲೈಟ್ ಆಗ್ತಿರುತ್ತೆ. ನಿನ್ನನ್ನ ನೀನು ಆ ಸೆಕೆಂಡ್ ಕ್ಯಾಟಗರಿನಲ್ಲಿ ಹಾಕು. ಯಾರಾದ್ರೂ ನಿನ್ಗೆ ಸುಮ್ನೆ ರೆಸ್ಪೆಕ್ಟ್ ಕೊಡ್ತಾರಾ? ಖಂಡಿತ ಇಲ್ಲ. ನಿನ್ನ ವ್ಯಾಲ್ಯೂನ ನೀನೇ ಬಿಲ್ಡ್ ಮಾಡ್ಕೊಳ್ಬೇಕು. ನಿನ್ನ ಟ್ಯಾಲೆಂಟ್, ನಿನ್ನ ಎಫರ್ಟ್, ನಿನ್ನ ಡಿಸಿಪ್ಲಿನ್ ಇವೆಲ್ಲ ಸೇರಿನೇ ನಿನಗೆ ಅಂತ ಒಂದು ವ್ಯಾಲ್ಯೂ ತಗೊಂಡ್ ಬರೋದು. ನಿನ್ನ ಎಫರ್ಟ್ ಹೇಗಿರ್ಬೇಕಂದ್ರೆ ನಿನ್ ಸುತ್ತ ಇರೋರು ಹೇಳ್ಬೇಕು ಇವನಲ್ಲಿ ಏನೋ ಸ್ಪೆಷಾಲಿಟಿ ಇದೆ ಅಂತ. ನಿನ್ನ ವ್ಯಾಲ್ಯೂನ ನಿನ್ನ ಲುಕ್ಸ್ ನಿಂದ ಬರಲ್ಲ, ನಿನ್ನ ಬ್ಯಾಕ್ ಗ್ರೌಂಡ್ ನಿಂದ ಬರಲ್ಲ. ನಿನ್ನ ವ್ಯಾಲ್ಯೂ ನಿನ್ನ ಆಕ್ಷನ್, ನಿನ್ನ ರಿಸಲ್ಟ್ ನಿಂದ, ನಿನ್ನ ಆಟಿಟ್ಯೂಡ್ ನಿಂದ ಬರುತ್ತೆ. ಈ ಜಗತ್ತಿಗೆ ಬೇಕಿರೋ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೋ. ನೀನ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಆಗ್ಬೇಕಂದ್ರೆ ನೀನ್ ಎಕ್ಸ್ಟ್ರಾ ಎಫರ್ಟ್ ಹಾಕ್ಲೇಬೇಕು. ಸೇಮ್ ಮೊಬೈಲ್ ತರನೇ ಮೊಬೈಲ್ ನ ವ್ಯಾಲ್ಯೂ ಅದರ ಫೀಚರ್ಸ್ ಮೇಲೆ ಡಿಪೆಂಡ್ ಆಗಿರೋ ತರ ಇಲ್ಲಿ ಯಾವುದು ಫ್ರೀ ಅಲ್ಲ. ಪ್ರತಿ ವಸ್ತುವಿನ ಬೆಲೆ ಅದರ ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀನು ಅಷ್ಟೇ, ನೀನೇ ಒಂದು ಬ್ರ್ಯಾಂಡ್ ಆಗೋ. ಸತ್ಯ ಏನಂದ್ರೆ ಇಲ್ಲಿ ಯಾರಿಗೂ ನೀನು ಪ್ರೂವ್ ಮಾಡ್ಬೇಕಾಗಿಲ್ಲ. ನಿನಗ್ ಬೇಕಿರೋ ಆ ರಿಸಲ್ಟ್ ಕಷ್ಟ ಇಷ್ಟಪಟ್ಟು ಓದಿದ್ರೆ ಮಾತ್ರ ಬರೋದು. ಆಗಿದ್ದಾಗೋಯ್ತು, ಮುಗ್ದೋಗಿರೋದ್ರ ಬಗ್ಗೆ ಯೋಚಿಸ್ಬೇಡ. ಇನ್ ಮುಂದೆ ನಿನ್ನನ್ನ ನೀನು ಪಾಲಿಶ್ ಮಾಡ್ಕೊಂಡು ಎಷ್ಟು ಶಾರ್ಪ್ ಆಗ್ಬೇಕಂದ್ರೆ ನಿನ್ನ ಹೆಸರು ಕೇಳಿನೇ ಜನ ಸೀರಿಯಸ್ ಆಗ್ಬೇಕು. ಈ ಜಗತ್ತು ಕೇವಲ ಸಕ್ಸಸ್ಫುಲ್ ಪರ್ಸನ್ ನ ಮಾತ್ರ ಫಾಲೋ ಮಾಡೋದು. ನಿನ್ನ ಸಾಧನೆ ಹೇಗಿರ್ಬೇಕಂದ್ರೆ ನಿನ್ನ ಹೆಸರು ಪ್ರಶ್ನೆಗಳಿಗೆ ಉತ್ತರ ಆಗ್ಬೇಕು. ಯಾರು ನಿನ್ನ ಕನಸಿನ ಬಗ್ಗೆ ನಗ್ತಿದಾರೋ ಅವ್ರ ಮಕ್ಕಳೇ ನಿನ್ನನ್ನ ಫಾಲೋ ಮಾಡಬೇಕು.